ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಭೀಮನ ಅಮಾವಾಸ್ಯೆ ದಿನದ ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. 2026ರಲ್ಲಿ ಭೀಮನ ಅಮಾವಾಸ್ಯೆಯು ಆಗಸ್ಟ್ 12ನೇ ತಾರೀಕು ಬುಧವಾರದಂದು ಬಂದಿದೆ. ಆಗಸ್ಟ್ 12 ಬುಧವಾರ ಬೆಳಗಿನ ಜಾವ 1:55 ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗುತ್ತದೆ. ಆಗಸ್ಟ್ 12ನೇ ತಾರೀಕು ಆ ದಿನದಂದೇ ಬುಧವಾರ ದಿನದಂದೇ ರಾತ್ರಿ 11:08 ಅಮಾವಾಸ್ಯೆ ತಿಥಿಯು ಮುಕ್ತಾಯವಾಗುತ್ತದೆ. ಈ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕೂಡ ಕರೆಯಲಾಗುತ್ತದೆ. ಅಂದರೆ ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಕೂಡ ಮಾಡಬೇಕು. ಮದುವೆಯಾಗಿರುವಂತಹ ಮಹಿಳೆಯರು ಹಾಗೆಯೇ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಈ ಭೀಮನ ಅಮಾವಾಸ್ಯೆಯ ದಿನದಂದು ಪೂಜೆಯನ್ನು ಮಾಡ್ತಾರೆ. ಭೀಮನ ಅಮಾವಾಸ್ಯೆ ಎಂದರೆ ಬರೀ ಪತಿಯ ಪಾದ ಪೂಜೆ ಮಾಡುವುದು ಒಂದೇ ಅಲ್ಲ. ಆ ದಿನದಂದು ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಪತಿಯ ಪಾದ ಪೂಜೆಯನ್ನು ಮಾಡ್ತಾರೆ. ಆದರೆ ಭೀಮನ ಅಮಾವಾಸ್ಯೆ ಎಂದು ಬರೀ ಪತಿಯ ಪಾದ ಪೂಜೆಯನ್ನೇ ಮಾಡಬಾರ್ದು, ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಕೂಡ ಮಾಡಬೇಕು. ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮದುವೆಯಾಗಿರುವಂಥ ಮಹಿಳೆಯರು ಹಾಗೇನೆ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಇಬ್ಬರೂ ಕೂಡ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡಬಹುದು. ಮದುವೆಯಾಗಿರುವಂತಹ ಮಹಿಳೆಯರು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ತಮ್ಮ ಪತಿಯ ಆಯುಷು ಆರೋಗ್ಯಕ್ಕಾಗಿ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಶಿವ ಪಾರ್ವತಿಯರ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟೇ ನಮ್ಮ ಸಂಬಂಧವೂ ಕೂಡ ಗಟ್ಟಿಯಾಗಿರಲಿ ಅಂತ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಭೀಮನ ಅಮಾವಾಸ್ಯೆ ದಿನದಂದು ಮಾಡುತ್ತಾರೆ. ಹಾಗೆಯೇ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಕೂಡ ಒಳ್ಳೆಯ ಪತಿ ಸಿಗಲಿ, ಶಿವನಂತ ಪತಿ ಸಿಗಲಿ ಅಂತ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಈ ಭೀಮನ ಅಮಾವಾಸ್ಯೆಯ ಸಂಪೂರ್ಣ ಪೂಜಾ ವಿಧಾನ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನುವ ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭೀಮನ ಅಮಾವಾಸ್ಯೆಯ ದಿನದಂದು ಪೂಜೆ ಮಾಡುವಂಥವರು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ನಿಮ್ಮಲ್ಲಿ ಶಿವ ಮತ್ತು ಪಾರ್ವತಿಯರ ಫೋಟೋ ಇದೆ ಅನ್ನೋದಾದರೆ ಶಿವ ಮತ್ತು ಪಾರ್ವತಿಯ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ನಿಮ್ಮ ಪೂಜಾ ರೂಮಲ್ಲಿ ಅಥವಾ ನೀವು ಎಲ್ಲಿ ಪೂಜೆಯನ್ನು ಮಾಡ್ತಿರೋ ಆ ಜಾಗದಲ್ಲಿ ಇಡಿ. ಶಿವ ಪಾರ್ವತಿಯರ ಫೋಟೋ ಇಲ್ಲ ಅಂದ್ರೂ ಕೂಡ ಏನು ನಡೆಯುತ್ತೆ, ಇರಲೇಬೇಕು ಅಂತ ಏನಿಲ್ಲ. ನಿಮ್ಮಲ್ಲಿ ಇದೆ ಅನ್ನೋದಾದರೆ ಆ ದಿನ ಶಿವ ಪಾರ್ವತಿಯರ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಗಂಧ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ. ಶಿವ ಪಾರ್ವತಿಯರ ಫೋಟೋವನ್ನು ಇಟ್ಟು ಅದರ ಮುಂಭಾಗದಲ್ಲಿ ಒಂದು ತಟ್ಟೆಯನ್ನು ಇಡಬೇಕು. ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಬೇಕು. ಅಂದರೆ ಪೂರ್ತಿಯಾಗಿ ಅಕ್ಕಿಯನ್ನು ಹರಡಿ. ಇದೇ ಥರದ ತಟ್ಟೆ ಅಂತ ಏನಿಲ್ಲ, ಪ್ಲಾಸ್ಟಿಕ್ ತಟ್ಟೆಯನ್ನು ಬಿಟ್ಟು ನೀವು ಯಾವುದೇ ತಟ್ಟೆಯನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಈ ತಟ್ಟೆಯನ್ನು ಇಟ್ಟು ಆ ತಟ್ಟೆಯ ಒಳಗೆ ಅಕ್ಕಿಯನ್ನು ಹರಡಿ ಅದರ ಮೇಲೆ 2 ದೀಪಗಳನ್ನು ಇಡಬೇಕು. ದೀಪ ಎಂದರೆ ದೀಪ ಕಂಬವನ್ನು ಇಡಬೇಕು. ಅಂದರೆ ದೀಪಸ್ತಂಭ ಅಂತ ಕರಿತೀವಿ ನೋಡಿ, ಆ ಥರ ಕಂಬ ಇರುವಂಥ ದೀಪಗಳನ್ನು, ದೀಪಸ್ತಂಭ ಉದ್ದವಾಗಿ ಇರುತ್ತೆ ನೋಡಿ, ಆ ಥರ ದೀಪಸ್ತಂಭಗಳನ್ನು ಇಡಬೇಕು. 2 ದೀಪಸ್ತಂಭಗಳನ್ನು ಇಡಬೇಕು. ಮಣ್ಣಿನ ದೀಪಗಳನ್ನು ಇಡಬಾರ್ದು. ಹಾಗೇನೆ ಚಿಕ್ಕದಾಗಿರುತ್ತೆ ನೋಡಿ, ನಾವು ಮನೆಯಲ್ಲಿ ಹೊಸ್ತಿಲಿನ ಮುಂಭಾಗದಲ್ಲಿ ಎಲ್ಲ ಹಚ್ತೀವಲ್ಲ, ತುಳಸಿ ಕಟ್ಟೆ ಹತ್ರ ಎಲ್ಲ ಹಚ್ತೀವಲ್ಲ ಚಿಕ್ಕ ದೀಪ, ಆ ಥರ ದೀಪಗಳನ್ನು ಹಚ್ಚೋದಕ್ಕೆ ಹೋಗಬೇಡಿ. ಕಂಬ ಇರುವಂಥ ದೀಪಸ್ತಂಭ ಅಂತಲೇ ಕರಿತೀವಿ, ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಚಿಕ್ಕದಾದರೂ ಸರಿ ದೀಪ ಕಂಬಗಳು ಇದ್ದೇ ಇರುತ್ತೆ, ಜೋಡಿ ದೀಪಸ್ತಂಭಗಳು. ಆ 2 ದೀಪಸ್ತಂಭಗಳನ್ನು ಇಡಬೇಕು. ಆ 2 ದೀಪಸ್ತಂಭಗಳಲ್ಲಿ ನಾವು ಶಿವ ಪಾರ್ವತಿಯರನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು. ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅಲ್ಲಿ ನೀವು ಓಂ ಮತ್ತು ಶ್ರೀ ಅಂತ ಬರಿಬೇಕಾಗುತ್ತೆ. ಅಕ್ಕಿಯ ಮೇಲೇನೆ ನಿಮ್ಮ ಬಲಗೈಯ ಉಂಗುರದ ಬೆರಳಿನಿಂದ ಓಂ ಅಂತ ಬರೀರಿ, ಮತ್ತು ಅದರ ಪಕ್ಕದಲ್ಲಿ ಶ್ರೀ ಅಂತ ಬರೀರಿ. ನಂತರ ಅದರ ಮಧ್ಯಭಾಗದಲ್ಲಿ, ಅಂದರೆ ತಟ್ಟೆಯಲ್ಲಿ ಅಕ್ಕಿ ಹಾಕಿರ್ತೀರಲ್ಲ ಅದರ ಮಧ್ಯಭಾಗದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಹಾಕಿ ಓಂ ಅಂತ ಬರೆದಿರ್ತಿರಲ್ಲ ಅದರ ಮೇಲೆ 1 ದೀಪಸ್ತಂಭವನ್ನು ಇಡಿ. ಹಾಗೆಯೇ ಶ್ರೀ ಅಂತ ಬರೆದಿರ್ತಿರಲ್ಲ ಅದರ ಮೇಲೆ 1 ದೀಪಸ್ತಂಭವನ್ನು ಇಡಬೇಕು. 1 ದೀಪಸ್ತಂಭ ಶಿವ ಅಂತ, ಮತ್ತೊಂದು ದೀಪಸ್ತಂಭ ಪಾರ್ವತಿ ಅಂತ ನಾವು ಪೂಜೆಯನ್ನು ಮಾಡುವಂಥದ್ದು. ಹಾಗಾಗಿ 2 ದೀಪಸ್ತಂಭಗಳನ್ನು ಅಕ್ಕಿಯ ಮೇಲೆ ಇಡಿ. ಈ 2 ದೀಪಸ್ತಂಭಗಳಿಗೂ ಕೂಡ ಅರಿಶಿನ ಕುಂಕುಮ ಮತ್ತು ಶ್ರೀಗಂಧವನ್ನು ಹಚ್ಚಿ ಹಾಗೆಯೇ 5 ಎಳೆಯ ಅಂಗ್ನೂಲನ್ನು ಹಾಕಬೇಕಾಗುತ್ತೆ. ಜೊತೆಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆಯೇ ಅರಿಶಿನದ ಕೊಂಬನ್ನು ಕೂಡ ಕಟ್ಟಬೇಕಾಗುತ್ತೆ. ಏಕೆಂದರೆ ಶಿವ ಪಾರ್ವತಿಯರನ್ನು ನಾವು ಒಟ್ಟಾರೆಯಾಗಿ ಪೂಜೆಯನ್ನು ಮಾಡ್ತಿರೋದು. ಹಾಗಾಗಿ ಅರಿಶಿನದ ಕೊಂಬನ್ನು ನಾವು ಕಟ್ಟಲೇಬೇಕು. ಗೆಜ್ಜೆ ವಸ್ತ್ರ ಮತ್ತು 5 ಎಳೆಯ ಅಂಗ್ನೂಲನ್ನು ಹಾಕಿ ಹಾಗೆಯೇ ದೀಪಸ್ತಂಭಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಜೊತೆಗೆ ಜೋಡಿ ಬತ್ತಿಯನ್ನು ಟೈಟಾಗಿ ಒಸ್ತಿರಬೇಕು. ಬಿಡಿಯಾಗಿ ಹಾಕಬಾರ್ದು. 2 ಬತ್ತಿಯನ್ನು ಟೈಟಾಗಿ ಒಸ್ತಿ 2 ದೀಪಸ್ತಂಭಗಳಿಗೂ ಕೂಡ ಎಣ್ಣೆ ಮತ್ತು ಬತ್ತಿಯನ್ನು ಹಾಕಿ
ಈ 2 ದೀಪಸ್ತಂಭಗಳನ್ನು ಬಿಟ್ಟು ಅದರ ಮುಂಭಾಗದಲ್ಲಿ 2 ದೀಪಗಳನ್ನು ಇಡಬೇಕಾಗುತ್ತೆ. ಅಂದರೆ ಒಟ್ಟು 4 ದೀಪಗಳಾಗುತ್ತೆ. ಶಿವ ಪಾರ್ವತಿಯರು ಅಂತ 2 ದೀಪಸ್ತಂಭಗಳನ್ನು ಇಟ್ಟಿರ್ತೀವಿ. ಅದನ್ನು ಬಿಟ್ಟು ನೀವು ದೇವರಿಗೆ ಹೇಗೆ ದೀಪವನ್ನು ಹಚ್ತೀರೋ ಆ ರೀತಿಯಾಗಿ 2 ದೀಪಗಳನ್ನು ಅದರ ಅಕ್ಕಪಕ್ಕ ದೀಪಸ್ತಂಭಗಳ ಅಕ್ಕಪಕ್ಕ 2 ದೀಪಗಳನ್ನು ಇಡಿ. ಹಾಗೆ ಹಣ್ಣುಗಳನ್ನು ಇಡಿ. ನೈವೇದ್ಯವನ್ನು ಕೂಡ ನೀವು ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಇಡ್ಬೋದು. ಈ ಭೀಮನ ಅಮಾವಾಸ್ಯೆಯಲ್ಲಿ ಕಡುಬನ್ನು ನೈವೇದ್ಯವಾಗಿ ತುಂಬ ಕಡೆ ಇಡ್ತಾರೆ. ನೀವು ಕಡುಬನ್ನು ಕೂಡ ಮಾಡಿ ಇಡ್ಬೋದು ಅಥವಾ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಇಡಿ. ಹಣ್ಣುಗಳನ್ನು ಇಡಿ. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣೆಯನ್ನು ಕೂಡ ಇಡಿ. ಜೊತೆಗೆ ಗಣಪತಿ ಪೂಜೆಯನ್ನು ಮಾಡಬೇಕಲ್ಲ, ಹಾಗಾಗಿ ಗಣಪತಿಯನ್ನು ಕೂಡ ನೀವು ಗಣಪತಿ ವಿಗ್ರಹ ಅಥವಾ ಗಣಪತಿಯ ಫೋಟೋವನ್ನು ಇಡಬೇಕಾಗುತ್ತೆ. ಇಲ್ಲಿ ಗಣಪತಿಯ ಫೋಟೋ ವಿಗ್ರಹ ಇಲ್ಲ ಅಂತನ್ನುವವರು ಅರಿಶಿಣದಿಂದ ಅಥವಾ ಹಸುವಿನ ಸಗಣಿಯಿಂದ ಗಣಪನನ್ನ ಮಾಡಿಡಿ. ಅದಕ್ಕೆ ಅರಿಶಿಣ, ಕುಂಕುಮ, ಶ್ರೀಗಂಧವನ್ನು ಹಚ್ಚಿ ಗರಿಕೆಯನ್ನು ಇಟ್ಟು ಹೂಗಳನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಬೇಕಾದ್ರೆ ಕಂಕಣ ದಾರವನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ 9 ಗಂಟಿನ ಕಂಕಣ ದಾರವನ್ನ ಮಾಡಿಡಬೇಕು. 9 ಎಳೆಯ ದಾರವನ್ನ ತೆಗೆದುಕೊಳ್ಳಿ. ಉದ್ದವಾಗಿರುವಂಥ ದಾರವನ್ನ ತೆಗೆದುಕೊಂಡು 9 ಎಳೆಯನ್ನಾಗಿ ಮಾಡಿಕೊಂಡು ಅಲ್ಲಿ ನಾವು 9 ಗಂಟುಗಳನ್ನ ಹಾಕಿ ಕಂಕಣ ದಾರವನ್ನ ಮಾಡ್ಕೊಳ್ಬೇಕು. ಆ 9 ಎಳೆಯ ದಾರದಲ್ಲಿ ಆ ಬಲಭಾಗದಲ್ಲಿ 4 ಗಂಟು, ಎಡಭಾಗದಲ್ಲಿ 4 ಗಂಟು, ಹಾಗೆಯೇ ಮಧ್ಯಭಾಗದಲ್ಲಿ ಒಂದು ಹೂವನ್ನು ಇಟ್ಟು ಅಲ್ಲಿ 1 ಗಂಟನ್ನು ಹಾಕಿ ಆಗ 9 ಗಂಟಿನ ದಾರ ಆಗುತ್ತೆ. 9 ಎಳೆಯ 9 ಗಂಟಿನ ದಾರವನ್ನು ಕಂಕಣ ದಾರವನ್ನಾಗಿ ಮಾಡ್ಕೊಂಡು 2 ಕಂಕಣ ದಾರವನ್ನು ಮಾಡ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಆ 2 ಕಂಕಣ ದಾರವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಾಕಿ ಪೂಜೆ ಮಾಡುವ ಜಾಗದಲ್ಲಿ ಇಡಿ. ಇಷ್ಟೆಲ್ಲ ನೀವು ಸಿದ್ಧತೆಯನ್ನು ಮಾಡಿಕೊಂಡ ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. 2 ದೀಪಗಳನ್ನು ಹಚ್ಚಿ, ದೇವರಿಗೆ ಅಂತ ಇಟ್ಟಿರ್ತೀರಲ್ಲ 2 ದೀಪಗಳನ್ನು ಹಚ್ಚಿ ಅದರ ನಂತರ ಶಿವ ಪಾರ್ವತಿಯರು ಅಂತ ದೀಪಸ್ತಂಭಗಳನ್ನು ಇಟ್ಟಿರ್ತೀವಲ್ಲ ಆ 2 ದೀಪಸ್ತಂಭಗಳನ್ನು ಕೂಡ ದೀಪವನ್ನು ಹಚ್ಚಿ ನಂತರ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು. ವಿಘ್ನ ವಿನಾಶಕನಾದ ಗಣಪತಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಿದ ನಂತರ ಆ 2 ಜೋಡಿ ದೀಪಸ್ತಂಭಗಳಿಗೆ ನೀವು ಪೂಜೆಯನ್ನು ಸಲ್ಲಿಸಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ. ಪೂಜೆ ಎಲ್ಲ ಮುಗಿಸಿ, ಅಂದರೆ ಕಾಯಿ ಒಡೆದು ಮಂಗಳಾರತಿ ಎಲ್ಲವನ್ನೂ ಕೂಡ ಪೂಜೆ ಎಲ್ಲ ಮಾಡಿ, ಹಾಗೆಯೇ ಕಂಕಣ ದಾರ ಇಟ್ಟಿರ್ತೀರಲ್ಲ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ. ಪೂಜೆ ಎಲ್ಲ ಮುಗಿದ ನಂತರ ನೀವು ಪೂಜೆಗೆ ಅಂತ ಇಟ್ಟಿರ್ತೀರಲ್ಲ ಒಂದು ಹಣ್ಣು ಅಥವಾ ತೆಂಗಿನಕಾಯಿ ಏನಾದರೂ ಒಂದನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಹಾಗೆಯೇ ವೀಳ್ಯದೆಲೆ, ಅಡಿಕೆ, ಒಂದು ದಕ್ಷಿಣೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಅವರ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗಲಿ ತನ್ನ ಪತಿಗೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹಣ್ಣು ಮತ್ತು ದಕ್ಷಿಣೆಯ ಸಮೇತವಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ದರೆ ಅವರಿಗೆ ಅದನ್ನು ಕೊಡಿ. ಇಲ್ಲಾಂದರೆ ನಿಮ್ಮ ಮನೆಯ ಅಕ್ಕಪಕ್ಕ ಯಾರಾದರೂ ಹಿರಿಯರು ಇರ್ತಾರಲ್ಲ ಅವರಿಗೆ ಆ ದಕ್ಷಿಣೆಯ ಸಮೇತವಾಗಿ ಹಣ್ಣನ್ನು ಕೊಡಿ. ಇದೆಲ್ಲ ಆದ ನಂತರ ಪತಿಯ ಪಾದ ಪೂಜೆಯನ್ನು ಮಾಡಬೇಕು. ಕಂಕಣ ದಾರ ಏನಿರುತ್ತೆ ನೋಡಿ ಅದರಲ್ಲಿ 1 ಕಂಕಣ ದಾರವನ್ನು ಪೂಜೆಯೆಲ್ಲ ಮುಗಿದ ನಂತರ 1 ಕಂಕಣ ದಾರವನ್ನು ನಿಮ್ಮ ಪತಿಯ ಕೈಗೆ ಕಟ್ಟಿ ಮತ್ತೊಂದು ಕಂಕಣ ದಾರವನ್ನು ನೀವು ನಿಮ್ಮ ಪತಿಯ ಕೈಯಿಂದ ಕಟ್ಟಿಸಿಕೊಂಡು ನಂತರ ಪತಿಯ ಪಾದ ಪೂಜೆ ಮಾಡಬೇಕಾಗುತ್ತೆ. ಭೀಮನ ಅಮಾವಾಸ್ಯೆಯ ದಿನದಂದು ಪತಿಯ ಪಾದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯಂದು ಬೆಳಗ್ಗೆ ನೀವು ಜ್ಯೋತಿರ್ಭೀಮೇಶ್ವರ ವ್ರತದ ಅಂದರೆ ಜೋಡಿ ದೀಪಸ್ತಂಭಗಳ ಶಿವ ಪಾರ್ವತಿಯರನ್ನ ಆವಾಹನೆಯನ್ನು ಮಾಡಿ ಪೂಜೆ ಮಾಡಿ ಮುಗಿಸಿದ ನಂತರ ಪತಿಯ ಪಾದ ಪೂಜೆಯನ್ನು ಮಾಡಿ ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಆ 2 ಜೋಡಿ ದೀಪಗಳಿಗೂ ಕೂಡ ಶಿವ ಪಾರ್ವತಿಯರಿಗೆ ಕೆಂಪಾರತಿಯನ್ನು ಮಾಡಬೇಕು. ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಕೆಂಪಾರತಿಯನ್ನು ಮಾಡಿ ಆ ಕೆಂಪಾರತಿ ಮಾಡಿದ ನೀರನ್ನು ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ನಂತರ ಮಾರನೇ ದಿನ ಆ ಜೋಡಿ ದೀಪಸ್ತಂಭಗಳನ್ನು ನೀವು ಕದಲಿಸಬೇಕಾಗುತ್ತೆ. ಅದಕ್ಕೆ ಇಟ್ಟಿರುವಂಥ ಅರಿಶಿಣದ ಕೊಂಬು, ಹೂಗಳು, ಗೆಜ್ಜೆ ವಸ್ತ್ರ ಎಲ್ಲವನ್ನು ಕೂಡ ನೀವು ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಅಥವಾ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಹಾಗೆಯೇ ಎಷ್ಟು ವರ್ಷಗಳ ಕಾಲ ಈ ಭೀಮನ ಅಮಾವಾಸ್ಯೆಯ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡಬೇಕು ಅಂದರೆ 5 ವರ್ಷಗಳ ಕಾಲ ಮಾಡ್ಬೋದು, 9 ವರ್ಷಗಳ ಕಾಲ ಮಾಡ್ಬೋದು, ಹಾಗೆಯೇ 16 ವರ್ಷಗಳ ಕಾಲ ಕೂಡ ಮಾಡ್ಬೋದು. ಒಮ್ಮೆ ನೀವು ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡ್ತೀವಿ ಅಂತ ವ್ರತವನ್ನು ಕೈಗೊಂಡರೆ ಎಷ್ಟು ವರ್ಷಗಳ ಕಾಲ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ವರ್ಷಗಳ ಕಾಲ ನೀವು ಬಿಡದೆ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅರ್ಧಕ್ಕೆ ನಿಲ್ಲಿಸಬಾರದು. ಈಗ 5 ವರ್ಷಗಳ ಕಾಲ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ರೆ 5 ವರ್ಷಗಳು ಮಾಡಿ 5ನೇ ವರ್ಷ ನೀವು ಮುಕ್ತಾಯ ಮಾಡಬೇಕು. ಅಂದರೆ ಉದ್ಯಾಪನೆಯನ್ನು ಮಾಡಿ ಮುಕ್ತಾಯ ಮಾಡಬೇಕಾಗುತ್ತೆ. ಉದ್ಯಾಪನೆಯನ್ನು ಮಾಡಿ ಎಲ್ಲರಿಗೂ ಸಹ ಊಟವನ್ನು ಹಾಕಿಸಬೇಕು. 5ನೇ ವರ್ಷ 5 ವರ್ಷ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಕೊನೆಯ ವರ್ಷದಲ್ಲಿ ನೀವು ಉದ್ಯಾಪನೆ ಮಾಡಿ ಅನ್ನದಾನವನ್ನು ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ನೀವು ಅನ್ನದಾನವನ್ನು ಮಾಡಿ ನೀವು ಈ ಭೀಮನ ಅಮಾವಾಸ್ಯೆಯ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮುಕ್ತಾಯ ಮಾಡಬೇಕಾಗುತ್ತೆ.
ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಈ ಭೀಮನ ಅಮಾವಾಸ್ಯೆಯ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.